ಸ್ನೇಹಿತರೆ, ಇತ್ತೀಚೆಗೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಸರ್ಕಾರ ರಚನೆ ಆಗಿದೆ. ಅಂದ್ರೆ ಅಲ್ಲಿ ಗೆದ್ದಂತ ಪಕ್ಷಗಳು ಸರ್ಕಾರ ರಚಿಸ್ಬಿಟ್ಟು ಆಡಳಿತವನ್ನ ಶುರು ಮಾಡಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದು ಅಧಿಕಾರ ವಹಿಸಿಕೊಂಡಿದ್ರೆ, ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ವಿಜಯ್ ಅವರು ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಂಡು ತಮ್ಮ ಆಡಳಿತವನ್ನ ಪ್ರಾರಂಭ ಮಾಡಿದ್ದಾರೆ. ಈಗ ಇವರಿಬ್ಬರ ಸಿದ್ಧಾಂತ ಪೂರ್ತಿ ತದ್ವಿರುದ್ಧವಾಗಿರುವಂಥದ್ದು. ಹಾಗಿರುವಾಗ ಇವರು ತಗೊಂಡಂತ ಕ್ರಮಗಳೇನಿದೆ, ಆಡಳಿತವನ್ನ ಹೇಗ್ ಪ್ರಾರಂಭ ಮಾಡಿದ್ದಾರೆ, ಇಲ್ಲಿ ಏನೇನು ಹೊಸ ಕಾನೂನುಗಳನ್ನ ಜಾರಿ ಮಾಡಿದ್ದಾರೆ ಅಂತ ನೋಡೋಣ. ಕೆಲವೇ ದಿನಗಳಲ್ಲಿ ಅವ್ರು ತಗೊಂಡಂತ ಕ್ರಮಗಳು ಈಗ ಚರ್ಚೆಗೆ ಒಳಗಾಗಬೇಕಾದಂತ ಒಂದು ವಿಷಯ ಆಗಿದೆ. ಯಾಕೆ ಅಂತಂದ್ರೆ, ಮುಂದಿನ ಭವಿಷ್ಯ, ಭಾರತದ ಭವಿಷ್ಯ ಹೇಗಿರ್ಬೇಕು ಅಂತ ನಾವು ಬಯಸ್ತೀವಿ ಅನ್ನೋದು ಈ ಎರಡೂ ಪಕ್ಷಗಳು ನಡೆಸ್ತಿರುವಂತ ಆಡಳಿತದಿಂದ ನಾವು ನಿರ್ಧರಿಸಬೇಕಾಗಿದೆ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರನ ವಹಿಸಿಕೊಂಡಿದೆ. ಹಾಗೆ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ವಿಜಯ್ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡಿದ್ದಾರೆ. ಇಲ್ಲಿ ವಿಜಯ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಇವರಿಬ್ರು ಕೂಡ ಈಗಾಗಲೇ ಅಧಿಕಾರವನ್ನ ಶುರು ಮಾಡಿದ್ದಾರೆ, ಆಡಳಿತವನ್ನ ಶುರು ಮಾಡಿದ್ದಾರೆ, ಹಲವು ಕ್ರಮಗಳನ್ನ ಕೈಗೊಳ್ತಿದ್ದಾರೆ. ಅದೆಲ್ಲದರ ಹತ್ರ ಒಂದು ನೋಟವನ್ನು ಹರಿಸೋಣ. ಯಾಕೆ ಅಂತಂದ್ರೆ ಇದೆರಡು ಬಹಳ ಮುಖ್ಯ ಆಗುತ್ತೆ. ಈಗ ಪಶ್ಚಿಮ ಬಂಗಾಳದ ಬಿಜೆಪಿ ಆಡಳಿತ ಹೇಗಿದೆ, ಹಾಗೆ ತಮಿಳುನಾಡಿನಲ್ಲಿ ಟಿವಿಕೆ ಆಡಳಿತ ಹೇಗಿದೆ ಅನ್ನೋದ್ರ ಇವೆರಡರ ನಡುವೆ ಇರುವಂತ ವ್ಯತ್ಯಾಸ ಮತ್ತು ಭಾರತ ದೇಶಕ್ಕೆ ಯಾವ ತರದ ಆಡಳಿತ ಬೇಕು ಅಂತ ನಿರ್ಧಾರ ಮಾಡೋಕೆ ಕೂಡ ಇದೆರಡು ಒಂದು ಉದಾಹರಣೆಯಾಗಿ ನಮ್ಮ ಎದುರುಗಡೆ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇವೆರಡರ ಆಡಳಿತವನ್ನ ಪ್ರಾರಂಭದಿಂದ ಏನ್ ನಡೀತಿದೆ ಅನ್ನೋದನ್ನ ನಾವು ಗಮನಿಸೋದು, ಚರ್ಚೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈಗ ಬಿಜೆಪಿ ಪಕ್ಷ ಅಧಿಕಾರ ವಹಿಸಿಕೊಂಡಿರುವಂತ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ತಿದ್ದ ಹಾಗೇನೆ ಕೆಲವು ನಿಯಮಗಳನ್ನ ಜಾರಿಗೆ ತಂದ್ರು, ಕಾನೂನುಗಳನ್ನ ಜಾರಿಗೆ ತಂದ್ರು. ಅದರಲ್ಲಿ ಮುಖ್ಯವಾಗಿ ಒಂದು ಏನು ಅಂತಂದ್ರೆ, ಪ್ರಾಣಿ ವಧೆ. ಅಂದ್ರೆ ಇದುವರೆಗೆ ಏನು ಪ್ರಾಣಿಗಳು ಅಂದ ತಕ್ಷಣ ನಿಮ್ಗೆ ಯಾವ ಪ್ರಾಣಿಗಳು ಅಂತ ಅನ್ಸ್ಬೋದು, ಅದು ಹಸು, ಎಮ್ಮೆ, ಕೋಣ, ಈ ರೀತಿಯ ಪ್ರಾಣಿಗಳನ್ನ ನೀವು ಎಲ್ಲಂದ್ರಲ್ಲಿ ವಧೆ ಮಾಡೋ ಹಾಗಿಲ್ಲ. ಅಂದ್ರೆ ಅದನ್ನ ಪ್ರಾಣ ತೆಗೆಯೋ ಹಾಗಿಲ್ಲ. ಅದು ಆಹಾರಕ್ಕಾಗಿ ಇವತ್ತೇನು ಹಸುವಿನ ದನದ ಮಾಂಸ ಇವತ್ತು ಒಂದು ಸಮುದಾಯದ ಅಥವಾ ಒಂದು ಜಾತಿಯ ವರ್ಗದ ಒಂದು ಆಹಾರ ಪದ್ಧತಿ ಆಗಿದೆ. ಅದು ಸಾಂಪ್ರದಾಯಿಕ ಆಹಾರ ಪದ್ಧತಿಯಾಗಿ ನಡ್ಕೊಂಡು ಬಂದಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಹಸು, ಕೋಣ, ದನದ ಮಾಂಸನ ತಿನ್ನೋದು ಮೊದಲಿನ ರೂಢಿ ಇದೆ, ಅದು ನಿಷೇಧ ಅಲ್ಲ. ಹೀಗಿದ್ದಾಗ ಈಗ ಪಶ್ಚಿಮ ಬಂಗಾಳದಲ್ಲಿ ಕೆಲವು ನಿಯಮಗಳನ್ನ ಅಥವಾ ಕಟ್ಟುನಿಟ್ಟಾದ ನಿಯಂತ್ರಣವನ್ನ ಇದ್ರ ಮೇಲೆ ಹೇರೋದಕ್ಕೆ ಮುಂದಾಗಿದೆ ಪಶ್ಚಿಮ ಬಂಗಾಳದ ಸರ್ಕಾರ. ಅದೇನು ಅಂತ ಹೇಳ್ತೀನಿ. ಅದರಲ್ಲಿ ಈಗ ಪ್ರಾಣಿ ವಧೆಯನ್ನ ಎಲ್ಲಂದ್ರಲ್ಲಿ ಹೇಗಂದ್ರಾಗಿ ಈಗ ಮಾಡೋ ಹಾಗಿಲ್ಲ. ಅದಕ್ಕೆ ಸರ್ಟಿಫಿಕೇಟ್ ಪಡಿಬೇಕು. ಆ ಸರ್ಟಿಫಿಕೇಟ್ ನ ಯಾರು ಕೊಡ್ತಾರೆ? ಆ ಸರ್ಟಿಫಿಕೇಟ್ ನ ಸರ್ಕಾರಿ ವೆಟರ್ನರಿ ಸರ್ಜನ್ ಕೊಡ್ತಾರೆ, ಅಥವಾ ಮುನ್ಸಿಪಾಲಿಟಿ ಅಥವಾ ಪಂಚಾಯಿತಿಯ ಮುಖ್ಯಸ್ಥರು ಈ ಸರ್ಟಿಫಿಕೇಟ್ ಅನ್ನ ನೀಡ್ತಾರೆ. ಎಲ್ಲ ಪ್ರಾಣಿಗಳನ್ನ ವಧೆ ಮಾಡೋ ಹಾಗಿಲ್ಲ. ಅದರಲ್ಲಿ ವಯಸ್ಸು ಮತ್ತು ಆರೋಗ್ಯ ಇವುಗಳನ್ನ ಪರಿಶೀಲಿಸಲಾಗುತ್ತೆ. ಈ ಪರಿಶೀಲನೆ ಮಾಡುವಾಗ 14 ವರ್ಷಕ್ಕಿಂತ ಮೇಲ್ಪಟ್ಟ ಪ್ರಾಣಿಯನ್ನ ಮಾತ್ರ ವಧೆ ಮಾಡೋಕೆ ಅನುಮತಿ ಸಿಗುತ್ತೆ. ಮತ್ತು ಆರೋಗ್ಯ ಚೆನ್ನಾಗಿರ್ಬೇಕು, ಕಟ್ಟುನಿಟ್ಟಾಗಿ ಫಿಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಫಿಟ್ ಅನಿಮಲ್ ಅಂತ ಹೇಳ್ತಾರೆ. ಅದನ್ನ ಮಾತ್ರ ವಧೆ ಮಾಡೋಕೆ ಅನುಮತಿ ಸಿಗುತ್ತೆ ಅಂತ ಹೇಳ್ತಾರೆ. ಅದನ್ನು ಕೂಡ ಸರ್ಟಿಫಿಕೇಟ್ ಪಡೆದವರು ಮಾತ್ರ ಮಾಡೋಕೆ ಸಾಧ್ಯ. ಈ ಕೆಲಸವನ್ನ ಮಾಡೋದಕ್ಕೆ ಕೆಲವರಿಗೆ ಮಾತ್ರ ಒಂದು ನಿಯಮಾನುಸಾರ ಸರ್ಟಿಫಿಕೇಟ್ ಸಿಗುತ್ತೆ. ಅವರು ಸರ್ಟಿಫಿಕೇಟ್ ಪಡೆದಂಥವರು ಕೂಡ ಎಲ್ಲಂದ್ರಲ್ಲಿ ವಧೆ ಮಾಡೋಂಗಿಲ್ಲ. ಆ ವಧಾಸ್ಥಾನಗಳು ಏನಿರುತ್ತೆ, ಸರ್ಕಾರಿ ವಧಾಸ್ಥಾನಗಳು, ಅಲ್ಲಿ ಮಾಡಬೇಕು, ಅಥವಾ ಸರ್ಟಿಫಿಕೇಟ್ ಪಡೆದಂತ ವಧಾಸ್ಥಾನಗಳಲ್ಲಿ ಪ್ರಾಣಿ ವಧೆ ಮಾಡಬೇಕು. ಇದು ಈಗ ಪಶ್ಚಿಮ ಬಂಗಾಳದ ಸರ್ಕಾರ ತಂದಿರುವಂತ ಒಂದು ಕಾನೂನಾಗಿದೆ. ಪಶ್ಚಿಮ ಬಂಗಾಳದ ಬಿಜೆಪಿ ಸರ್ಕಾರ ರಾಜ್ಯದ ಜನರಿಗೆ ದೊಡ್ಡ ಶಾಕ್ ಅನ್ನ ನೀಡಿದೆ. ಅದೇನು ಅಂತಂದ್ರೆ, SIR ಮೂಲಕ ಏನು 91 ಲಕ್ಷದಷ್ಟು ಜನರನ್ನ ಮತದಾರ ಪಟ್ಟಿಯಿಂದ ಹೊರಗಿಟ್ಟಿತ್ತೋ ಅವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಭಾರತೀಯ ಪ್ರಜೆಗೆ ಸಿಗಬಹುದಾದಂತ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ ಅಂತ ಹೇಳಿದೆ. ಇದು ಅಲ್ಲಿಯ ಜನರಿಗೆ ಕಂಗಾಲು ಮಾಡಿದೆ. ಅಷ್ಟೇ ಅಲ್ಲ, ಅವರಿಗೆ ಸಿಗಬಹುದಾಗಿದ್ದಂತ ಪೆನ್ಷನ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಸರ್ಕಾರಿ ಸೌಲಭ್ಯಗಳು ಇರ್ಬೋದು, ಇದ್ಯಾವುದು ಇನ್ ಮುಂದೆ ಸಿಗೋಲ್ಲ ಅಂತ ಹೇಳ್ತಿದೆ. ಅಂದ್ರೆ ಈಗೇನು ನಾವು ಈ ರಾಜ್ಯದ ಪ್ರಜೆಗಳು ಈ ದೇಶದಲ್ಲೇ ಇದೀವಿ, ಇಷ್ಟು ವರ್ಷಗಳಿಂದ ಇದೀವಿ, ತಲಾಂತರದಿಂದ ಇದೀವಿ ಅಂತ ಪ್ರೂವ್ ಮಾಡೋದಕ್ಕೆ ದಾಖಲೆಗಳನ್ನೆಲ್ಲ ಇಟ್ಟುಕೊಂಡು ಟ್ರಿಬ್ಯುನಲ್ ಮುಂದೆ ಹೋಗ್ತಿದ್ದಾರೆ, ತಮ್ಮ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಟ್ರಿಬ್ಯುನಲ್ ಕೂಡ ಇಲ್ಲಿ ಸರಿಯಾದ ಕೆಲಸವನ್ನ ಮಾಡ್ತಿಲ್ಲ ಅನ್ನೋದು ದೂರ ಬಂದಿದೆ. ಇದು ಚುನಾವಣೆಗೆ ಮೊದಲೇ ಇತ್ಯರ್ಥ ಆಗ್ಬೇಕಾಗಿದ್ದಂತ ವಿಚಾರ. ಆದ್ರೆ ಅದಕ್ಕೆ ಅವಕಾಶನೇ ಕೊಡದ ಹಾಗೆ
ಚುನಾವಣೆಯನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಈಗ ಅವರು ಈಗಲೂ ಕೂಡ ತಾವು ಈ ದೇಶದ ಪ್ರಜೆ, ಈ ನೆಲದ ಪ್ರಜೆ ಅಂತ ಪ್ರೂವ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅವ್ರ ಸರ್ಕಾರದವ್ರು ಕೇಳಿರುವಂತ ದಾಖಲೆಗಳನ್ನ ಹೊಂದಿಸೋದಕ್ಕೆ ಕಷ್ಟಪಡ್ತಾರೆ. ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ಜನರು ಅಲ್ಪಸಂಖ್ಯಾತರು, ಅಲೆಮಾರಿಗಳು, ಬುಡಕಟ್ಟು ಸಮುದಾಯದವರಾಗಿದ್ದಾರೆ. ಆದ್ರೆ ಇದು ಯಾವುದೂ ಸಾಧ್ಯ ಆಗ್ತಿಲ್ಲ. ಹಾಗಂತ ಈಗ ಸರ್ಕಾರ ಏನು ಈ 91 ಲಕ್ಷ ಜನರನ್ನ ನುಸುಳುಕೊರ್ರು ಅಂತ ಹೇಳಿದ್ಯಾ? ಅದನ್ನು ಕೂಡ ಹೇಳ್ತಾ ಇಲ್ಲ. ಅಥವಾ ಅವರೆಲ್ಲ ಬದುಕೇ ಇಲ್ಲ ಅಂತ ಹೇಳತ್ತಾ? ಅದನ್ನು ಕೂಡ ಹೇಳ್ತಿಲ್ಲ. ಅಥವಾ ಅವ್ರೇನಾದ್ರೂ ಅನರ್ಹರು ಅಂತ ಹೇಳೋದಕ್ಕೆ ಏನಾದ್ರೂ ಪುರಾವೆಗಳನ್ನ ಇಟ್ಕೊಂಡಿದ್ಯಾ? ಅದೂ ಇಲ್ಲ. ಇಷ್ಟೆಲ್ಲ ಆಗಿದೆ. ಆಯ್ತು, ಈಗ 91 ಲಕ್ಷ ಜನನ ಹಾಗಾದ್ರೆ ನೀವು ಈ ನೆಲದಿಂದ, ಈ ದೇಶದಿಂದ ಹೊರಗೆ ಹಾಕ್ತೀರಾ? ಅವ್ರು ಈ ದೇಶದ ಪ್ರಜೆ ಅಲ್ಲ ಅನ್ನೋದಾದ್ರೆ ಹೊರಗೆ ಹಾಕ್ತಾರಾ? ಇದನ್ನು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲದ್ರ ನಡುವೆ ಈಗ ಅಲ್ಲಿನ CM ಸುವೇಂದು ಅಧಿಕಾರಿ ಅವರು ಹೇಳಿದ್ದಾರೆ, ಈಗೇನು ಸುಮಾರು 31 ಲಕ್ಷದಷ್ಟು ಜನರು ನಾವು ಈ ನೆಲದ ಪ್ರಜೆಗಳು ಅಂತ ಅರ್ಜಿ ಹಾಕೊಂಡಿದಾರೋ, ಅವ್ರಗಳ ಅರ್ಜಿ ಇತ್ಯರ್ಥ ಆಗೋವರೆಗೂ ಕೂಡ ಈ ಸೌಲಭ್ಯ ಸಿಗಲ್ಲ. ಅದಾದ್ಮೇಲೆ ಅದ್ ಯಾರಿಗೆ ಸಿಕ್ಕಿರುತ್ತೋ ಒಂದು ಈ ದೇಶದ ಪ್ರಜೆ ಅಂತೇಳಿ ಸರ್ಟಿಫಿಕೇಟ್ ಸಿಗುತ್ತೋ ಅವರಿಗೆ ನಾವು ಈ ಸೌಲಭ್ಯನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಅಲ್ಲಿಯ ಜನರ ಸ್ಥಿತಿಯನ್ನ ತುಂಬಾ ಆತಂಕಕ್ಕೆಡೆ ಮಾಡಿದೆ ಅಂತಾನೆ ಹೇಳಬಹುದು. ಇದರ ಜೊತೆನಲ್ಲಿ ಇನ್ನೂ ಒಂದು ಕ್ರಮವನ್ನ ಕೈಗೊಂಡಿದೆ, ಆದೇಶವನ್ನ ಹೊರಡಿಸಿದೆ. ಅದೇನು ಅಂತಂದ್ರೆ, ಇನ್ನು ಮುಂದೆ ಸರ್ಕಾರಿ ಶಾಲೆಗಳಲ್ಲಿ ಕಟ್ಟುನಿಟ್ಟಾಗಿ ವಂದೇ ಮಾತರಂ ಅನ್ನು ಹಾಡಬೇಕು. ಅದು ಬೆಳಗಿನ ಪ್ರಾರ್ಥನಾ ಸಮಯದಲ್ಲಿ ಇರ್ಬೋದು, ಅಸೆಂಬ್ಲಿನಲ್ಲಿ ಅಂದ್ರೆ ಮಕ್ಕಳೆಲ್ಲ ಒಂದ್ ಕಡೆ ಸೇರಿದಾಗ ಈ ವಂದೇ ಮಾತರಂ ಅನ್ನ ಹಾಡಬೇಕು ಅನ್ನೋದನ್ನ ಜಾರಿಗೊಳಿಸಿದ್ದಾರೆ. ಇದಾದ ನಂತರ ಆ ಸರ್ಕಾರ ಇನ್ನೊಂದು ಕ್ರಮವನ್ನ ಕೈಗೊಳ್ಳಿತು. ಅದೇನು ಅಂತಂದ್ರೆ, ಇಲ್ಲಿನ ಜನಪ್ರಿಯ ವ್ಯಕ್ತಿ, ಆಕ್ಟಿವಿಸ್ಟ್ ಅಂದ್ರೆ ಸಾಮಾಜಿಕ ಹೋರಾಟಗಾರ ಗಾರ್ಗ ಚಟರ್ಜಿ ಅವರನ್ನ ಅರೆಸ್ಟ್ ಮಾಡ್ತು. ಯಾಕಾಗ ಅರೆಸ್ಟ್ ಮಾಡ್ತು ಅಂದ್ರೆ, ಅವ್ರು ಮಾಡಿದ ಅಪರಾಧ ಏನು? ಅವ್ರು ಯಾರ ತಲೆನಾದ್ರೂ ಕಡೀರಿ ಅಂತ ಹೇಳಿದ್ರ, ಅಥವಾ ಯಾರ ಕೈನಾದ್ರೂ ಕತ್ತರಿಸಿ ಅಂತ ಹೇಳಿದ್ರ? ಖಂಡಿತ ಇಲ್ಲ. ಅವರು ಏನ್ ಮಾಡಿದಾರೆ ಅಂದ್ರೆ, ಈಗ ಅಲ್ಲಿನ ಪೊಲೀಸ್ ಕಮಿಷನರ್ ಹೇಳೋ ಪ್ರಕಾರ ಚುನಾವಣಾ ಅಧಿಕಾರಿಯ ದೂರಿನ ಮೇಲೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಕಾರಣ ಏನು ಅಂತಂದ್ರೆ, ಅವರು ಸಾಮಾಜಿಕ ಜಾಲತಾಣದಲ್ಲಿ ಚುನಾವಣಾ ಸಮಯದಲ್ಲಿ EVM ಯಂತ್ರಗಳ ಬಗ್ಗೆ ಒಂದು ಮಾಹಿತಿಯನ್ನ ನೀಡಿದ್ರಲ್ಲ, ಅದು ತಪ್ಪು ಮಾಹಿತಿ ಅಂತ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಮತ್ತು ಈ EVM ವಿರುದ್ಧ ರಾಜಕೀಯ ನಾಯಕರು, ಎಲ್ಲಾ ರಾಜಕೀಯ ನಾಯಕರು ಮಾತಾಡ್ಬೇಕು, ಹೋರಾಟಕ್ಕಿಳಿಬೇಕು ಅಂತ ಅವರು ಎಲ್ಲರಿಗೂ ಪ್ರಚೋದನೆ ನೀಡಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಗಾರ್ಗ್ ಚಟರ್ಜಿ ಯಾರು? ಗಾರ್ಗ್ ಚಟರ್ಜಿ ಅವರು ನ್ಯೂರೋ ಸೈಂಟಿಸ್ಟ್ ಮತ್ತು ಇವರು ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನ ಪಡೆದಂತವರು. ಇವರು ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾ ಪೋಕೋ ಎನ್ನುವಂತ ಒಂದು ಸಂಸ್ಥೆನ ಹುಟ್ಟಾಕಿ ಅದ್ರ ಮೂಲಕ ಒಂದು ಬಂಗಾಳದ ಸಂಸ್ಕೃತಿಯನ್ನ ಉತ್ತೇಜಿಸ್ತಾ ಇದ್ದಾರೆ. ಜೊತೆನಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾದ್ರೆ ಇವರನ್ನ ಅರೆಸ್ಟ್ ಮಾಡಿರೋದ ಹಿಂದಿನ ಉದ್ದೇಶ ಏನು ಅಂತ ನಿಮ್ಗೇನಾದ್ರೂ ಅರ್ಥ ಆಗ್ತಾ ಇದೆಯಾ? ಗಾರ್ಗ ಚಟರ್ಜಿ ಅವರನ್ನ ಬಂಧಿಸೋ ಮೂಲಕ ಇದು ಪಶ್ಚಿಮ ಬಂಗಾಳದ ಜನತೆಗೆ ಬಿಜೆಪಿ ಏನ್ ಮೆಸೇಜ್ ಅನ್ನ ಕೊಡ್ತಾ ಇದೆ ಅಂದ್ರೆ, ಇದು ಎಚ್ಚರಿಕೆನಾ? ಹಾಗೆ SIR ಪ್ರಕ್ರಿಯೆಯಲ್ಲಿ ಮತಗಟ್ಟೆ ಅಧಿಕಾರಿಯಾಗಿದ್ದಂತಹ, ಈಗ ಅವರಿಲ್ಲ, ಮಾಜಿ ಮತಗಟ್ಟೆ ಅಧಿಕಾರಿಯಾಗಿದ್ದಂತಹ ಮನೋಜ್ ಕುಮಾರ್ ಅಗರ್ವಾಲ್ ಇವರನ್ನ ಮುಖ್ಯ ಕಾರ್ಯದರ್ಶಿಯನ್ನಾಗಿ ರಾಜ್ಯ ಸರ್ಕಾರ ನೇಮಿಸಿದೆ. ಒಂದು ವಿಶೇಷ ವೀಕ್ಷಣಾ ಅಧಿಕಾರಿಯಾಗಿದ್ದಂತಹ, ಚುನಾವಣಾ ಅಧಿಕಾರಿಯಾಗಿದ್ದಂತಹ ಸುಬ್ರತು ಗುಪ್ತಾ ಅವರನ್ನ ಈಗ ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರರಾಗಿ ನೇಮಕ ಮಾಡಲಾಗಿದೆ. ಇದು ಬಹಳ ಆಶ್ಚರ್ಯನ ಉಂಟು ಮಾಡುವಂಥದ್ದು. ಯಾಕೆ ಅಂತಂದ್ರೆ, ಚುನಾವಣಾ ಅಧಿಕಾರಿಗಳು ಯಾವುದೇ ಪಕ್ಷದ ಜೊತೆ ಗುರುತಿಸಿಕೊಂಡಿರಬಾರ್ದು. ನಿಷ್ಪಕ್ಷಪಾತವಾಗಿ ಅವರು ಎಲ್ಲಾ ಪಕ್ಷಕ್ಕೆ ಒಂದೇ ರೀತಿಯಲ್ಲಿ ನ್ಯಾಯವಾದ ರೀತಿಯಲ್ಲಿ ಚುನಾವಣೆ ನಡೆಸೋದಕ್ಕೆ ಸಹಕಾರ ನೀಡಬೇಕು. ಅದೇ ರೀತಿ ಚುನಾವಣೆ ಸರಿಯಾದ ರೀತಿಯಲ್ಲಿ ನಡೆಯುವ ಹಾಗೆ ನೋಡ್ಕೊಳ್ಬೇಕು. ಆದ್ರೆ ಇಲ್ಲಿ ಬಿಜೆಪಿ ಜೊತೆಗಿನ ಅವರ ನಂಟು ಮತ್ತು SIR ಪ್ರಕ್ರಿಯೆಯಿಂದ ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಮತದಾರರನ್ನ ಮತದಾನ ಪಟ್ಟಿಯಿಂದ ಹೊರಗಿಟ್ಟಿರೋದು, ಇದೆಲ್ಲವನ್ನ ನೋಡ್ತಾ ಇದ್ರೆ ಇದು ಹಲವು ಅನುಮಾನಗಳನ್ನ ಹುಟ್ಟಾಕತ್ತೆ. ಅದರಲ್ಲಿ ಸಂಶಯನೇ ಇಲ್ಲ. ಇನ್ನು ಬಿಜೆಪಿಯ ಒಂದು ನಡವಳಿಕೆ ನೋಡಿ ಹೇಗಿದೆ ಅಂತೇಳಿ. 2016ರಲ್ಲಿ ಇದೇ ಸುವೇಂದು ಅಧಿಕಾರಿ, ಇವತ್ತೇನ್ CM ಆಗಿದ್ದಾರೆ, ಆ ಸುವೇಂದು ಅಧಿಕಾರಿ TMC ಯಲ್ಲಿ ಇದ್ರು. ಅಂದ್ರೆ ಮಮತಾ ಬ್ಯಾನರ್ಜಿಯ ಪಕ್ಷದಲ್ಲಿ ಅವರು ಪ್ರಮುಖ ಸ್ಥಾನದಲ್ಲಿದ್ರು. ಮತ್ತೆ ಇಡೀ TMCಯನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿದ್ದಂತವ್ರು ಅನ್ನೋಂತ ಹೇಳ್ತಾರೆ. ಇಂಥ ಸುವೇಂದು ಅಧಿಕಾರಿ TMCನ ಬಿಟ್ಟು ಬಿಜೆಪಿಯನ್ನ ಸೇರ್ತಾರೆ. TMCಯಲ್ಲಿದ್ದಾಗ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುವೇಂದು ಅಧಿಕಾರಿಯನ್ನ ಭ್ರಷ್ಟ ಅಂತೇಳಿ ಭಾಷಣದಲ್ಲಿ ಹಿಗ್ಗಾಮುಗ್ಗಾ ಬೈತಾರೆ. कैमरा के सामने कितना लाए हो,
अच्छा, लाओ लाओ। और ऐसे कुर्ते में रख देते हैं। टीवी पे देखा कि नहीं देखा आपने? और चेहरा कितना भोला भाला था। ऐसा लगता था ये तो रोज की आदत वाले लगते हैं। ಆದ್ರೆ ಈಗ ತಮ್ಮ ಪಕ್ಷವನ್ನ ಸೇರಿದ ತಕ್ಷಣ ಅದೇ ಸುವೇಂದು ಅಧಿಕಾರಿಯನ್ನ ಸಿಎಂ ಆಗಿ ಪಶ್ಚಿಮ ಬಂಗಾಳಕ್ಕೆ ನೇಮಿಸಿದ್ದಾರೆ. ಇದು ಬಿಜೆಪಿಯ ಆಡಳಿತದ ವೈಖರಿ. ಇನ್ನು ತಮಿಳುನಾಡಿನಲ್ಲಿ ಏನಾಗಿದೆ ಅಂತ ನೋಡೋಣ. ಟಿವಿಕೆ ಪಕ್ಷವನ್ನು ಹುಟ್ಟಾಕದಂತ ವಿಜಯ್, ಸೂಪರ್ ಸ್ಟಾರ್ ಆಗಿದ್ದಂತ ವಿಜಯ್ ಇವತ್ತು ಅಧಿಕಾರನ ವಹಿಸ್ಕೊಂಡು ತಮ್ಮ ಆಡಳಿತವನ್ನ ಶುರು ಮಾಡಿದ್ದಾರೆ. ಅವರು ಮಾಡಿದಂತ ಮೊಟ್ಟ ಮೊದಲ ಕೆಲಸ ಏನು ಅಂತಂದ್ರೆ, ರಾಜ್ಯದಲ್ಲಿ ಇದ್ದಂತಹ ಸುಮಾರು 4,000ಕ್ಕೂ ಹೆಚ್ಚು ಮದ್ಯದಂಗಡಿಗಳಲ್ಲಿ 717 ಮದ್ಯದಂಗಡಿಗಳನ್ನ ಮುಚ್ಚಿಸ್ತಾರೆ. ಅಂದ್ರೆ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಸಮೀಪ ಇರುವಂತಹ ಮದ್ಯದಂಗಡಿಗಳನ್ನ ಬಂದ್ ಮಾಡ್ತಾರೆ. ಹಾಗೆ ನೋಡಿದ್ರೆ ಮದ್ಯದಂಗಡಿಗಳು ಒಂದು ಸರ್ಕಾರಕ್ಕೆ ಅತಿ ಹೆಚ್ಚು ವರಮಾನವನ್ನ ತಂದ್ಕೊಡುವಂತ ಒಂದು ಕ್ಷೇತ್ರ. ಹೀಗಿದ್ರೂ ಕೂಡ ಅವರು ಇದನ್ನ ಬಾಗಿಲು ಮುಚ್ಚಿಸ್ತಾರೆ. ಯಾಕಂದ್ರೆ ಈ ಜಾಗಗಳಲ್ಲಿ ಮದ್ಯದಂಗಡಿ ಇರಬಾರ್ದು ಅಂತ. ಅಷ್ಟೇ ಅಲ್ಲ, ಪೊಲೀಸರನ್ನ ಎಲ್ಲಿ ಮದ್ಯದಂಗಡಿಗಳಿದೆಯೋ ಅಲ್ಲೆಲ್ಲ ಪೊಲೀಸರನ್ನ ನೇಮಿಸ್ತಾರೆ. ಅಂದ್ರೆ ಇಷ್ಟಿಷ್ಟು ಅಂತರದಲ್ಲಿ ಒಬ್ಬೊಬ್ಬ ಪೊಲೀಸು ಡ್ಯೂಟಿ ಮಾಡಬೇಕು ಅಂತ ಹೇಳಿ ಅವರು ಅದನ್ನ ಜಾರಿಗೊಳಿಸ್ತಾರೆ. ಇದು ಅಲ್ಲಿನ ಹೆಣ್ಣು ಮಕ್ಕಳಿಗೆ ಎಷ್ಟು ಒಂದು ಖುಷಿಯನ್ನ ಕೊಡುತ್ತೆ ಅಂತಂದ್ರೆ, ರಸ್ತೆನಲ್ಲಿ ಓಡಾಡೋದ್ ಕಷ್ಟ ಆಗ್ತಿತ್ತು ನಮ್ಗೆ. ಮದ್ಯದಂಗಡಿ ಇರೋ ರಸ್ತೆನಲ್ಲಿ ನಾವು ದಾಟ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ. ಎಲ್ಲ ಕುಡಿದ್ಬಿಟ್ಟು ಛೇಡಿಸ್ತಿದ್ರು, ನಮ್ಗೆ ಬಹಳ ಹಿಂಸೆ ಆಗ್ತಿತ್ತು. ಆದ್ರೆ ಈಗ ಅಲ್ಲಿ ಪೊಲೀಸರನ್ನ ಹಾಕಿರೋದು ನಮಗೆ ತುಂಬಾ ನೆಮ್ಮದಿಯನ್ನ ತಂದ್ಕೊಟ್ಟಿದೆ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ. ಮತ್ತು ಅವರು ವಿಜಯ್ ಅವರು ಇನ್ನೊಂದು ಕ್ರಮವನ್ನ ತಗೊಂಡಿದ್ದಾರೆ. ಅದೇನು ಅಂತಂದ್ರೆ, ಪೊಲೀಸ್ ಇಲಾಖೆಯ ಸಂಬಂಧಪಟ್ಟಿದ್ದು. ಮತ್ತೆ ಇದೇ ವಿಜಯ್ ಅವರು ಇನ್ನೊಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಅದೇನು ಅಂತಂದ್ರೆ, ತಮ್ಮ ಪಕ್ಷದ ಶಾಸಕರಿರ್ಬೋದು ಅಥವಾ ರಾಜಕೀಯ ನಾಯಕರಿರ್ಬೋದು ಅಥವಾ ಕಾರ್ಯಕರ್ತರಿರ್ಬೋದು, ಯಾರೂ ಕೂಡ ಎಲ್ಲೂ ಯಾವ ತಪ್ಪನ್ನು ಮಾಡಬಾರ್ದು, ಸಾರ್ವಜನಿಕರಿಗೆ ತೊಂದರೆನ ಕೊಡಬಾರ್ದು. ಹಾಗೇನಾದ್ರೂ ಕೊಟ್ಟಿದ್ದೇ ಆದಲ್ಲಿ ನಾನು ಯಾವ ಮುಲಾಜನ್ನು ನೋಡಲ್ಲ, ಅವರನ್ನ ಶಿಕ್ಷಿಸ್ತೀನಿ, ಪಕ್ಷದಿಂದ ಹೊರ ಹಾಕ್ತೀನಿ ಅಂತ ಹೇಳಿದ್ದಾರೆ, ಎಚ್ಚರಿಕೆನ ಕೊಟ್ಟಿದ್ದಾರೆ. ಮತ್ತೆ ಅವರು ಇನ್ನೊಂದು ಜನಾನುಕೂಲ ಅಂದ್ರೆ ಜನಪರ ಕ್ರಮವನ್ನ ಏನ್ ಕೈಗೊಂಡಿದ್ದಾರೆ ಅಂತಂದ್ರೆ, ವಿದ್ಯುತ್ ಬಳಕೆನಲ್ಲಿ 2 ತಿಂಗಳಿಗೆ 500 ಯೂನಿಟ್ ಬಳಸುವಂತ ಕುಟುಂಬಕ್ಕೆ, ಒಂದು ಮನೆಗೆ 200 ಯೂನಿಟ್ನಷ್ಟು ರಿಯಾಯಿತಿಯನ್ನ ನೀಡಿದ್ದಾರೆ. ಅಂದ್ರೆ 2 ತಿಂಗಳಲ್ಲಿ ನೀವು 500 ಯೂನಿಟ್ ಮಾತ್ರ ಬಳಸಿದಿರಾ ಅಂತಂದ್ರೆ 2 ತಿಂಗಳನ್ನ ಪರಿಗಣನೆ ತಗೊಳ್ತಾರೆ. ಅದು ತಿಂಗಳಿಗೆ 250 ತರ ಅಂತಾನೆ ನೀವು ಅನ್ಕೋಬಹುದು ಸರಾಸರಿ. ಅಷ್ಟು ಯೂನಿಟ್ ಅನ್ನು ಮಾತ್ರ ನೀವು ಬಳಸಿದ್ರೆ ಅದರಲ್ಲಿ 200 ಯೂನಿಟ್ ನಿಮ್ಗೆ ಕಟ್ಟೋ ಹಾಗಿಲ್ಲ, ದುಡ್ಡು ಕಟ್ಟೋ ಹಾಗಿಲ್ಲ. 500ಕ್ಕಿಂತ ಜಾಸ್ತಿ ಯೂನಿಟ್ ಬಳಸೋರಿಗೆ 100 ಯೂನಿಟ್ನ ಒಂದು ಉಳಿತಾಯವನ್ನ ಅವರು ಮಾಡಿದ್ದಾರೆ. ಇನ್ನು ವಿಜಯ್ ಅವರು ತೆಗೆದುಕೊಂಡಿರುವಂತಹ ಒಂದು ಕ್ರಮ ಅದೇನಂತಂದ್ರೆ, ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ, ಜನರು ಗುಂಪಾಗಿ ಸೇರೋ ಸ್ಥಳಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಇರ್ಬೋದು, ಮತ್ತು ಎಲ್ಲೂ ಕೂಡ ಯಾರು ಯಾವುದೇ ರೀತಿಯ ಬ್ಯಾನರ್, ಪೋಸ್ಟರ್ಗಳನ್ನ ಹಾಕಬಾರ್ದು ಅಂತ ತಮ್ಮ ಕಾರ್ಯಕರ್ತರಿಗೂ ಕೂಡ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅದು ಕುಟುಂಬದ ಒಂದು ಸಮಾರಂಭದ ವಿಷಯ ಇರಬಹುದು, ರಾಜಕೀಯ ಪೋಸ್ಟರ್ಗಳಿರ್ಬಹುದು, ಅಥವಾ ಕಾರ್ಯಕರ್ತರು ಮತ್ತೆ ಶಾಸಕರು ತಮ್ಮ ಪೋಸ್ಟರ್ಗಳನ್ನ ಇರಬಹುದು, ಎಲ್ಲೂ ಕೂಡ ಸಾರ್ವಜನಿಕವಾಗಿ ಹಾಕೋಂಗಿಲ್ಲ. ಯಾಕಂದ್ರೆ ಇದು ಒಂದು ಟ್ರಾಫಿಕ್ಗೆ ಕೂಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನೋ ಕಾರಣ ಕೂಡ ಅವ್ರು ಹೇಳ್ತಾರೆ. ಜೊತೆನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್, ಮದುವೆ, ಈ ತರದ ಪೋಸ್ಟರ್ ಬ್ಯಾನರ್ಗಳನ್ನು ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕೋ ಹಾಗಿಲ್ಲ. ಇದನ್ನ ಕಟ್ಟುನಿಟ್ಟಾಗಿ ಅವರು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಜೆನ್ಸಿಗಳಿಗೆ ತುಂಬಾ ಒಂದು ಖುಷಿ ಕೊಟ್ಟಂತ ವಿಚಾರ ಅಂತಾನೆ ಹೇಳ್ಬೋದು. ಇಲ್ಲಿ ವಿಜಯ್ ಅವರು ಇನ್ನೊಂದು ಕ್ರಮವನ್ನ ಕಟ್ಟುನಿಟ್ಟಾಗಿ ಕೈಗೊಂಡಿದ್ದಾರೆ. ಅದು ಏನು ಅಂತಂದ್ರೆ, ಆಂಟಿ ಡ್ರಗ್ ಟಾಸ್ಕ್ ಫೋರ್ಸ್, ಅಂದ್ರೆ ಮಾದಕ ದ್ರವ್ಯ ನಿಯಂತ್ರಣಕ್ಕೆ ಈ ಕ್ರಮವನ್ನ ಕೈಗೊಳ್ತಿದ್ದಾರೆ. ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ತಮಿಳುನಾಡಿನಲ್ಲಿ 313ರಷ್ಟು ಜನ ಮಾದಕ ದ್ರವ್ಯ ಸೇವನೆಯಿಂದ ಮೃತಪಟ್ಟಿದ್ರು. ಹಾಗಾಗಿ ಅವರು ಕಟ್ಟುನಿಟ್ಟಾಗಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಅದು ಬಹಳ ಪ್ರಶಂಸೆಗೆ ಒಳಗಾಗಿದೆ. ಮತ್ತೆ ವಿಜಯ್ ಅವರು ಮಾಡಿದಂತ ಕೆಲವು ತಪ್ಪುಗಳು ಇದೆ. ಅದೇನಂತಂದ್ರೆ, ಮೊದಲು ಅಧಿಕಾರ ವಹಿಸ್ಕೊಳ್ತಿದ್ದಾಗನೇ ಅವರು ತಮ್ಮ ಆಪ್ತರಾದಂತಹ ಜ್ಯೋತಿಷಿ, ಅವರು ರಿಕ್ಕಿ ರಾಧನ್ ಪಂಡಿತ್ ಅಂತ ಹೇಳಿ, ಅವರನ್ನ ತಮ್ಮ ಆಪ್ತ ವಲಯಕ್ಕೆ, ಅದ ಸಚಿವ ಸಂಪುಟದಲ್ಲಿ ಅವರೊಂದು ವಿಶೇಷ ಅಧಿಕಾರಿ ಸ್ಥಾನವನ್ನ ಕೊಟ್ಟು ಸೇರಿಸ್ಕೊಳ್ತಾರೆ.
ಇದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗುತ್ತೆ. ಅಂದ್ರೆ ಏನು ಟಿವಿಕೆ ಮಾಡಿದಂತ ಈ ಕ್ರಮ ಇದೆಯಲ್ಲ, ಇದು ಈ ಜಾತ್ಯತೀತ ಒಂದು ಪಕ್ಷ ಅಥವಾ ಜಾತ್ಯತೀತ ಆಡಳಿತವನ್ನ ನಿರೀಕ್ಷೆ ಮಾಡ್ತಿರುವಂತ ತಮಿಳುನಾಡಿನಲ್ಲಿ ತೀವ್ರ ಆಕ್ರೋಶವನ್ನ ಉಂಟು ಮಾಡುತ್ತೆ. ಹಾಗೇನೆ CPM ಕೂಡ ಇದು ಒಂದು ಸರ್ಕಾರ ವೈಜ್ಞಾನಿಕವಾಗಿ ಒಂದು ಯೋಚನೆ ಮಾಡುವಂತ ಸರ್ಕಾರ ಆಗ್ಬೇಕು. ಆದ್ರೆ ಇಲ್ಲಿ ಈ ರೀತಿಯ ಒಬ್ರು ಜ್ಯೋತಿಷಿಯನ್ನ ಸಚಿವ ಸಂಪುಟದಲ್ಲಿ ಇಟ್ಕೊಳ್ಳೋದು, ವಿಶೇಷ ಅಧಿಕಾರಿಯಾಗಿ ಇಟ್ಕೊಳ್ಳೋದು, ಅದು ಒಂಥರ ಜನರಲ್ಲಿ ಇರುವಂತ ಒಂದು ಏನ್ ನಂಬಿಕೆ ಇದೆಯಲ್ಲ, ಜ್ಯೋತಿಷ್ಯ ಬಗ್ಗೆ ಇರುವಂತ ನಂಬಿಕೆಗೆ ಇನ್ನೂ ಹೆಚ್ಚಿಸುವಂತದ್ದಾಗಿದೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ತೀವ್ರ ವಿರೋಧ ಎದುರಾಗುತ್ತೆ. ಆಗ ಒಂದೇ ದಿನದಲ್ಲಿ ವಿಜಯ್ ಅವರು ಅವರನ್ನ ಆ ಸ್ಥಾನದಿಂದ ತೆಗೆದುಹಾಕ್ತಾರೆ. ಅವರು ಅದಕ್ಕೆ ಒಪ್ಕೊಳ್ತಾರೆ, ಅದನ್ನ ಒಪ್ಕೊಂಡು ತಕ್ಷಣ ತೆಗೆದುಹಾಕ್ತಾರೆ. ಅದು ಒಂದ್ ರೀತಿಲಿ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಎಂತ ಬಹುಮತದೊಂದಿಗೆ ಮತ್ತೆ ಜನರ ಪ್ರೋತ್ಸಾಹದೊಂದಿಗೆ ಆ ಒಂದು ಗೆಲುವನ್ನು ಸಾಧಿಸುತ್ತೆ. ಆದ್ರೆ ಮತ್ತೆ ಅವರು ಸೂಪರ್ ಸ್ಟಾರ್ ಕೂಡ ಹೌದು. ತಮಿಳುನಾಡಲ್ಲಿ ಅವರ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ. ಎಲ್ಲರೂ ಎಷ್ಟು ಸಂಭ್ರಮಿಸ್ತಾರೆ. ಆದ್ರೆ ಈ ಸಂಭ್ರಮವನ್ನ ಈ ಪಕ್ಷ ಇರ್ಬೋದು, ಟಿವಿಕೆ ಇರ್ಬೋದು, ಸೆಲೆಬ್ರೇಟ್ ಮಾಡಲ್ಲ. ಎಲ್ಲೂ ಕೂಡ ರ್ಯಾಲಿ ಮಾಡೋದಾಗ್ಲಿ, ಆ ಸಂಭ್ರಮವನ್ನ ದೊಡ್ಡದಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡಕ್ಕೆ ಅವಕಾಶ ಕೊಡೋದಾಗ್ಲಿ ಮಾಡ್ಲಿಲ್ಲ. ಹಾಗೇನಾದ್ರೂ ಕೊಟ್ಟಿದ್ದೇ ಆಗಿದ್ರೆ ಅಲ್ಲಿ ಒಂದು ದೊಡ್ಡ ಅನಾಹುತನೇ ಸಂಭವಿಸೋ ಸಾಧ್ಯತೆಗಳಿತ್ತು. ಯಾಕೆ ಅಂತಂದ್ರೆ ಅಭಿಮಾನಿಗಳ ಹುಚ್ಚಿ ಏನು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅದರಲ್ಲೂ ಸಿನಿಮಾ ನಟರ ಬಗ್ಗೆ ಇರುವಂತ ಅಭಿಮಾನ ಇದೆಯಲ್ಲ, ಆ ಅಭಿಮಾನಕ್ಕೆ ಎಲ್ಲರೂ ಒಂದು ಕಡೆ ಲಕ್ಷಾಂತರ ಜನ ಸೇರಿದ್ದೇ ಆಗಿದ್ರೆ ಅಲ್ಲಿ ಯಾವ ಅನಾಹುತ ಬೇಕಾದ್ರೂ ಅಚಾನಕ್ ಆಗಿ ಯಾರ ನಿಯಂತ್ರಣದಲ್ಲೂ ಇಲ್ದಾಗೆ ಸಂಭವಿಸ್ಬೋದಿತ್ತು. ಆದ್ರೆ ವಿಜಯ್ ಅವರು ಬಹಳ ಎಚ್ಚರಿಕೆಯನ್ನ ವಹಿಸಿ ಇದನ್ನ ಮಾಡೋದೇ ಇಲ್ಲ. ಆದ್ರೆ ಅದೇ ಪಶ್ಚಿಮ ಬಂಗಾಳದಲ್ಲಿ ವಿಜಯೋತ್ಸವ ಹೇಗಿತ್ತು ಅನ್ನೋದು ನೀವೆಲ್ಲ ನೋಡಿದ್ದೀರಾ. ಇಡೀ ಪಶ್ಚಿಮ ಬಂಗಾಳಕ್ಕೆನೆ ಬೆಂಕಿ ಇಡ್ತಾರೆ, ಹಾಗೆ ಮನೆಗಳನ್ನ ಸುಡ್ತಾರೆ, ಜನರನ್ನ ಅಟ್ಟಿಸ್ಕೊಂಡು ಹೊಡಿತಾರೆ. ಮತ್ತೆ ಎಷ್ಟು ಹಿಂಸಾಚಾರ ಅಲ್ಲಿ ನಡೆಯುತ್ತೆ ಅಂತಂದ್ರೆ ಅದು ಅಲ್ಲಿನ ಒಂದು ವಿಜಯೋತ್ಸವ. ತಮಿಳುನಾಡಿನಲ್ಲಿ ನಡೆಯುವಂತ ವಿಜಯೋತ್ಸವ ಈ ರೀತಿಯಾಗಿ ಶಾಂತವಾಗಿ ಮತ್ತು ಒಂದು ಜನಪರ ಕಾಳಜಿ ಇಟ್ಟುಕೊಂಡು ನಿಯಮಗಳನ್ನ ಜಾರಿಗೆ ತರೋದ್ರ ಮೂಲಕ ಆಡಳಿತವನ್ನ ಪ್ರಾರಂಭ ಮಾಡಿದೆ ಅಂತ ಹೇಳಬಹುದು. ಇನ್ನು ವಿಜಯ್ ಅವರು ಚುನಾವಣಾ ಪೂರ್ವದಲ್ಲೇನೆ ಹಲವು ಆಶ್ವಾಸನೆಗಳನ್ನ ನೀಡಿದ್ರು. ಅದು ಮಹಿಳೆಯರಿಗೆ 2,500 ರೂಪಾಯಿ ಪ್ರತಿ ತಿಂಗಳು ಪ್ರತಿ ಮಹಿಳೆಗೆ ಕೊಡೋದು, ಮತ್ತೆ ಅದಲ್ಲದೆ ಮದುವೆ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಮದುವೆ ಮಾಡುವಾಗ ಬಂಗಾರವನ್ನ ಕೊಡೋದಿರ್ಬೋದು. ಈ ತರ ಅವ್ರದ್ದು ಪಟ್ಟಿ ಉದ್ದ ಇದೆ. ಅದನ್ನೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ, ಹೌದು. ಅದನ್ನೆಲ್ಲ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಜಾರಿಗೆ ತರ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈಗ ಪಶ್ಚಿಮ ಬಂಗಾಳದ ಆಡಳಿತ ಹೇಗ್ ಶುರುವಾಗಿದೆ, ತಮಿಳುನಾಡಿನ ಆಡಳಿತ ಹೇಗ್ ಶುರುವಾಗಿದೆ ಅನ್ನೋದು ನಿಮ್ ಮುಂದೆ ಇಟ್ಟಿದ್ದೀನಿ. ನಿಮ್ಗೇನ್ ಅನಿಸ್ತು? ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಅಭಿಪ್ರಾಯವನ್ನ ತಿಳಿಸಿ. ಇದುವರೆಗೆ ನೀವು ನೋಡ್ತಾ ಇದ್ರಿ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.